ಇದರಲ್ಲಿ ಸರ್ 1980-81ರಲ್ಲಿ ಕೋಟಿ ಇನಾಮ್ ಅಂತ ಇತ್ತು ಸರ್. ಬಟ್ 1981-82 ಅಲ್ಲಿ ಸರ್ಕಾರಕ್ಕೆ ವಶಪಡಿಸ್ಕೊತಾರೆ ಸರ್. IMA ಆದೇಶ EVPR ಆದೇಶದ ಪ್ರಕಾರ ಸರ್ಕಾರದ ವಶಕ್ಕೆ ಪಡ್ಕೋತಾರೆ ಸರ್. ಯಾಕೆ ಅಂದ್ರೆ 11 ಜನ ಏನ್ ಗ್ರಾಂಟೀಸ್ ಇದ್ರು ರೀಗ್ರಾಂಟ್ ಆಗೋ ಮುಂಚೆನೆ ಇವರು ಪರ್ಬಾರೆ ಮಾಡಿದ್ದಾರೆ, ರೂಲ್ಸ್ ವೈಲೇಟ್ ಮಾಡಿದ್ದಾರೆ ಅಂತ ಸರ್ಕಾರದ ವಶಕ್ಕೆ ಪಡ್ಕೋತಾರೆ ಸರ್. ಇದರದ್ದು ಪೊಸಿಷನ್ ಕೂಡ 1981-82 ಅಲ್ಲೇ ಗವರ್ಮೆಂಟ್ ತಗೊಂಡಿದೀವಿ ಅಂತ ಆಗಿನ ನೋಟಿಸ್ ಇಶ್ಯೂ ಮಾಡಿರೋ ಫೈಲ್ಸ್ ಅಲ್ಲಿ ಸಬ್ಮಿಟ್ ಮಾಡಿರ್ತಾರೆ ಸರ್. ಈಗ ಕಂಪ್ಲೇನೆಂಟ್ MR ರವಿ ಅವರು ಏನಿದ್ದಾರೆ ಸರ್, ಇವರು ಸೇಮ್ ಇದೇ ಸ್ವತ್ತಿನ ವಿಚಾರವಾಗಿ ಈಗ ಆಲ್ರೆಡಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ. ಅದ್ರಲ್ಲಿ ನಮ್ಮನ್ನು ಕೂಡ ರೆಸ್ಪಾಂಡೆಂಟ್ಸ್ ಆಗಿ ಮಾಡಿರ್ತಾರೆ ಸರ್. ಎಸ್ ಸರ್, MR ರವಿ ಅವರು. ನಾನು ಕೂಡ ಅವ್ರಿಗೆ ಎವಿಡೆನ್ಸ್ ಸರ್ ನಾಳೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸರ್ ಹಾಕಿರೋದು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸರ್ ಹಾಕಿರೋದು. ಹೌದು ಸರ್. ಇವಾಗ ಇಂಟರ್ಮೀಡಿಯೇಟ್ ಡಿಗ್ರಿ ಆಗಿದೆಯಾ? ಸೂಟ್ ಹಾಕಿದ್ಯಾ? ಹೌದು ಸರ್. ಎಷ್ಟು ವಯಸ್ಸು? ವಯಸ್ಸು ಸರ್ 243/18. 243/18 ಏನಾಯ್ತು ಸರ್? ಜಜ್ಮೆಂಟ್ ಇದೆ ಸರ್, 7-1 ಜಜ್ಮೆಂಟ್ ಇದೆ. ನಾವು ಎವಿಡೆನ್ಸ್ ಕೊಟ್ಟು ಬಂದಿದ್ದೇವೆ ಆಗಿದೆ ಸರ್. ಎಲ್ಲ 7-1 ಜಜ್ಮೆಂಟ್. ಹೌದು ಸರ್, ಜಜ್ಮೆಂಟ್ ಇದೆ ಸರ್. ಕಾಪಿ ಕೊಡ್ತೀನಿ ಸರ್ ಎಲ್ಲ ಮೇಲೆ. ಇವಾಗ ನೀವು ಇಲ್ಲಿ ಹಾಕೋ ಕೇಸು ಮತ್ತೆ ಅಲ್ಲೊಂದು ಹಾಕಿದ್ದೀರಿ ಸರ್. ಅಲ್ಲಿ ಹಾಕಿದ್ದೀನಿ ಅಂತ ಇಂಟರ್ಮೀಡಿಯೇಟ್ ಡಿಗ್ರಿ ಮಾಡ್ಕೊಂಡಿದ್ದಾರೆ ಸರ್. ಅದು ಸರ್ಕಾರದ ಮೇಲೆ ಫೈಟ್, ಸರ್ಕಾರ ಅಧಿಕಾರಿಗಳ ಮೇಲೆ ಫೈಟ್ ಮಾಡಿದ್ದಾರೆ ಸರ್. ಸಂಬಂಧ ಇಲ್ಲ. ಹೌದು ಸರ್. ಸರ್ ಅಧಿಕಾರಿ ಸರ್, ಅವರು ಅಧಿಕಾರಿನೇ. ನಿಮಿಷಪ್ಪ. ಹಾಂ ಸರ್. ಇದು ಆಲ್ರೆಡಿ ಗೌರ್ಮೆಂಟ್ ಅವರು ಪ್ರಾಪರ್ಟಿ ಆಗಿದೆ ಸರ್. ಅದು ಇದು ಗೌರ್ಮೆಂಟ್ ಜಾಗ ಅಂತ ರಿಟರ್ನ್ ಮಾಡ್ತಾರೆ. ಹೌದು ಸರ್. ಅದ್ರ ಜೊತೆಗೆ ನೀನು ಒಂದು ರಿಟ್ ಹಾಕಿದ್ದೀವಿ ಸರ್. ಇವ್ರು ಇಂಟರ್ಮೀಡಿಯೇಟ್ ಡಿಗ್ರಿ ಮೇಲೆ ಸರ್ ರಿಟ್ ಹಾಕಿರೋದು ನಾನು ಸರ್. ಇಲ್ಲಿ ಕೋರ್ಟ್ ಡಿಗ್ರಿ ಆಗಿದೆ ಸರ್. ಏನ್ ಡಿಗ್ರಿ? ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಡೇಟಾ ಆಪರೇಟರ್ ಆಗಿದ್ದಾರೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇದು ನಮ್ಮ ತಂದೆಯವರು ಕೊಂಡ್ಕೊಂಡಿರೋ ಜಮೀನು ಸರ್. 1969ರಲ್ಲಿ ಕೊಂಡ್ಕೊಂಡಿರೋದು ಸರ್. ಇದು ಆಮೇಲೆ ಸರ್ ಆಗಿರೋದು. ಮೊದಲು ಗೌರ್ಮೆಂಟ್ ಇಲ್ಲ, ರಿಜಿಸ್ಟರ್ ಆಗಿದೆ ಸರ್. ಪತ್ರ ಎಲ್ಲ ಇದೆ ಸರ್. ಅದು ನಮ್ಮ ಕಾನೂನು ಪ್ರಕಾರ ಏನಂದ್ರೆ ಕ್ರಯ ಪತ್ರ ಇದೆ ಸರ್. ನಮ್ಮ ತಂದೆಯವರು ಕೊಂಡ್ಕೊಂಡಿರೋ 69ರಲ್ಲಿ ನಮ್ಮ ತಂದೆಯವರು ಕಾಲವಾಗಿದ್ದಾರೆ. ಆ ನಂತರ ನನಗೆ ನಮ್ಮ ಅಣ್ಣ ತಮ್ಮ 3 ಭಾಗ ಆಗಿ ಆ ಜಮೀನು ನನ್ಗೆ ಬಿಟ್ಕೊಟ್ಟಿದ್ದಾರೆ. ಸೊ ಆ ಜಮೀನ್ ಪಕ್ಕದಲ್ಲೇ ಆ ಮನೆ ಎಲ್ಲ ಇತ್ತು ಸರ್. ಅಂತ ಮನೆ ಸರ್ ಮಧ್ಯದಲ್ಲಿ ಈಗ ಗೌರ್ಮೆಂಟ್ ಅಂತ ಮಾಡಿದಾರೆ. ಕಾರಣ ಏನಪ್ಪಾ ಅಂದ್ರೆ ಅದು 81ರಲ್ಲಿ ಮಾಡಿದ್ದಾರೆ ಸರ್. ನಾವು ತಗೊಂಡಿರೋ 69ರಲ್ಲಿ ಸರ್. 4 ಎಕರೆ 8 ಗುಂಟೆ ಸರ್. ಅದು ಸರ್ ನಾ ಕೋರ್ಟ್ ಹೋಗಿ ಡಿಗ್ರಿ ತಗೊಂಡಿದ್ದೀನಿ ಸರ್. ಅದ್ರ ಮೇಲೆ ಇವ್ರು ಮತ್ತೆ ಕೋರ್ಟ್ ಬರೀ ಇಂಜೆಕ್ಷನ್ ಸೂಟ್ ಅಷ್ಟೇ. ಹೌದು ಸರ್. ಓನರ್ ಅಲ್ಲ ಸರ್. ಬಟ್ ಮತ್ತೆ ಮಾತಾಡ್ಬಾರ್ದು. ಗಂಗಾಮ್ ರೆಡ್ಡಿ ಸರ್ ಹೇಳಿ ಸರ್. ನೀವು ಕೇಸ್ ಹಾಕಿರೋದು ಇವ್ರು ನಮ್ ತೊಂದರೆ ಕೊಡಕ್ ಬರ್ತಾ ಇದಾರೆ. ಯಾರು ಗೌರ್ಮೆಂಟ್ ಅವರು, ಸೆಕ್ರೆಟರಿ, ಎಕ್ಸಿಕ್ಯೂಟಿವ್ ಆಫೀಸರು, ತಹಸೀಲ್ದಾರು, ಗೌರ್ಮೆಂಟ್ ಅವರು ನಮ್ಗೆ ತೊಂದರೆ ಕೊಡಕ್ ಬರ್ತಾರೆ ಅಂತ ಹೇಳ್ಬಿಟ್ಟು 4 ಎಕರೆ 8 ಗುಂಟೆಗೆ 4 ಎಕರೆ 8 ಗುಂಟೆ ಇದೆ ಸರ್. ಊರೆಲ್ಲ ಇದ್ದಾರೆ ಅದರಲ್ಲಿ. ನಂದು 4 ಗುಂಟೆ ಮಾತ್ರ ಸರ್. ಆಯ್ತು ಬಿಡಿ. 4 ಗುಂಟೆ ಮಾತ್ರ ನೀನು ಎಲ್ಲರೂ ಹಾಕಿದ್ರು. 4 ಗುಂಟೆ ಎಲ್ಲರೂ 11 ಜನ ಕೊಂಡ್ಕೊಂಡಿದ್ದಾರೆ ಸರ್. ಅವಾಗ ಊರು ಬಾಳಿಯಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ನಿಮ್ಗೆ. ಹೌದು ಸರ್. ಇದೇ ತರ 5-6 ಜನ ಇಂಜೆಕ್ಷನ್ ತಗೊಂಡಿದ್ದಾರೆ ಸರ್ ಊರಲ್ಲಿ. ಆಲ್ರೆಡಿ ನಾವು ಕೂಡ ರೆಸ್ಪಾಂಡೆಂಟ್ಸ್ ಇದೀವಿ ಸರ್. ನಾನು ಇವಾಗ ನಿಮ್ ಮೇಲೆ ಇಂಜೆಕ್ಷನ್ ಇದೆ ಕೋರ್ಟ್ ಅಲ್ಲಿ. 30th July 2013 ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ನಿಮ್ ಮೇಲೆ ಎಂಟೈರ್ ಸ್ಟೇಟ್ ಮೇಲೆ ಇಂಜೆಕ್ಷನ್ ಇದೆ. 4 ಗುಂಟೆಗೆ ತೊಂದರೆ ಕೊಡಬಾರ್ದು ಅಂತ. 4 ಗುಂಟೆ ಅಷ್ಟೇ. ಅವರು 4 ಎಕರೆ ಅಲ್ಲ, ಓನ್ಲಿ 4 ಗುಂಟ ಇದಕ್ಕೆ ಇಂಜೆಕ್ಷನ್ ಕೊಟ್ಟರು. ಇದ್ರ ಮೇಲೆ ಏನಾದ್ರು ಅಪೀಲ್ ಹೋಗಿದ್ರು ಸರ್? ಈ ಕೇಸ್ ಇವ್ರಿಗೆ ಇಂಜೆಕ್ಷನ್ ಇದ್ರ ಮೇಲೆ ಅಪೀಲ್ ಹೋಗಿರೋದು ನಾನು ತಿಳ್ಕೊತೀನಿ ಸರ್. ನೋಡ್ರಿ, ಒಂದು ನಿಮಿಷ. ಇವಾಗ ಕೋರ್ಟ್ ರೈಟ್ಲಿ ರಾಂಗ್ಲಿ ಈಸ್ ಇನ್ ಪೊಸಿಷನ್ 4 ಗುಂಟ ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಇದು ಸೆಟ್ಸೈಡ್ ಆಗ್ಬೇಕು. ನೀವು ಗೌರ್ಮೆಂಟ್ ಅವರು ಇವತ್ತು ಸಾಟ್ ಡಿಕ್ಲರೇಷನ್ ಟೈಟ್ ಅಂಡ್ ಪೊಸಿಷನ್ ಕೇಳ್ಬೇಕಾಗುತ್ತೆ. ಅವರು ಬರೀ ಒಂದಲ್ಲ, ಬೇರೆ ಬೇರೆ ಇದೆ ಅಂತ ಹೇಳ್ತಾ ಇದಾರಲ್ಲ. ಇವ್ರದ್ದೇನು ಕೇಸು ಸರ್? ಇವ್ರು MR ರವಿ ಅವ್ರು ಹಾಕಿರೋದು ಅವರು ಗೌರ್ಮೆಂಟ್ ಕಡೆದೆ, ಅದು ಗೌರ್ಮೆಂಟ್ ವಶಕ್ಕಿದೆ ಅಲ್ಲ. ಡಿಕ್ಲರೇಷನ್ ಕೇಳಿದಾರ? ಡಿಕ್ಲರೇಷನ್ಗೆ ಸರ್.
ಡಿಕ್ಲರೇಷನ್. ಹೌದು ಸರ್. ಅದರಲ್ಲಿ ಕೂಡ ನಾವು ಗೌರ್ಮೆಂಟ್ ಪರ ಓನರ್ಶಿಪ್ ಕೇಳಿ ಇಂಜೆಕ್ಷನ್ ಇಂಜೆಕ್ಷನ್ ಹೆಂಗಪ್ಪ ಆಲ್ರೆಡಿ ಇಂಜೆಕ್ಷನ್ ಕೊಟ್ಬಿಟ್ಟಲ್ಲ ಹೌದು ಸರ್, ಅದು ಸರ್ಕಾರದ ಸರ್. ಮೇಡಮ್ ಈ ಗೌರ್ಮೆಂಟ್ ಪ್ರಾಪರ್ಟಿ 4 acres ಬಿಟ್ಟ ಅಂದ್ರೆ ಯು ಹ್ಯಾವ್ ಟು ಫೈಲ್ ಅ ಸೂಟ್ ಫಾರ್ ಡಿಕ್ಲರೇಷನ್ ಅಂಡ್ ಫಾರ್ ಪೊಸಿಷನ್. ಯು ಆರ್ ನಾಟ್ ಇನ್ ಪೊಸಿಷನ್ ನೌ. ಕೋರ್ಟ್ ಅವ್ರ ಪ್ರಕಾರ ಬರ್ಕೊಟ್ಟಿದೆ 4 ಗುಂಟೆ, ಬೇರೆಯವ್ರಿಗೆಲ್ಲ ಆಗಿರ್ಬೋದು. ಇವಾಗ ನಿಮ್ಮ ಅಣ್ಣ ಇಲ್ಲಿ ರವಿ ಅಣ್ಣ ಹಾಕಿರೋ ಕೇಸು 4 ಎಕರೆ 8 ಗುಂಟೆಗೆ ಬರೀ ಇಂಜೆಕ್ಷನ್. ರೆಸ್ಟ್ರೈನ್ ವಿಶ್ವನಾಥ ತಹಸೀಲ್ದಾರು ಸೆಕ್ರೆಟರಿ ವೆಂಕಟರಾಮ್ ರೆಡ್ಡಿ. ನೀವು ಎಲ್ಲರಿಗೂ ಇಂಟರ್ಫೇರ್ ಕೇಳಿದ್ರು ನಾವು. ಪರ್ಮನೆಂಟ್ ಇಂಜಿನಿಯರ್ ರೆಸ್ಟ್ರೈನ್ ಡಿಪೆಂಡೆಂಟ್ ಏಜೆಂಟ್ಸ್ so and so interfering with the suitable property in the interest of public. ಅಂದ್ರೆ ನೀವು ಬರಬಾರ್ದು ಅವ್ರು ಬರಬಾರ್ದು ಅಂತ ಗೌರ್ಮೆಂಟ್ ತಗೊಂಡ್ಬಿಡ್ತಾರೋ. ಅಪ್ಲಿಕೇಶನ್ ಹಾಕಿದ್ವಿ ಸರ್, ಅದಾದ್ಮೇಲೆ ಕೋರ್ಟ್ ಅಲ್ಲಿ ಹಾಕಿದ್ವಿ ಸರ್ ನಾವು. ಅದ್ರಲ್ಲಿ ಅಷ್ಟು ಹಾಕಿ ಮತ್ತೆ ಇನ್ನೊಂದು ಅರ್ಜಿ ಕೋರ್ಟ್ ಅಲ್ಲಿ ಕೊಟ್ಟಿದ್ವಿ ಸರ್. ಅದು ಜಜ್ಮೆಂಟ್ ಕೆಲಸ ಹೇಳ್ತಾ ಇರೋದು ನಾನು. ರವಿ ಇದು ಹಿಂಗಾಗಿದೆ ಅಂದ್ರೆ ಅವನು ಇಂಜೆಕ್ಷನ್ ನೀವು ಇಂಜೆಕ್ಷನ್ ಕೇಳಿದ ಅಂದ್ರೆ ಎನ್ಕಾಮರೆಡ್ಡಿ ಇಂಟರ್ಫೇರ್ ಆಗಬಾರ್ದು, ಗೌರ್ಮೆಂಟ್ ಲ್ಯಾಂಡ್ ಹುಡುಗಿ ಕೇಳಬಾರ್ದಾಗಿತ್ತು. ನೀನೇನ್ ಮಾಡಿದ್ಯಾ? ಈ ತಹಸೀಲ್ದಾರು DC ಯಾರು ಬರಂಗಿಲ್ಲ ಇಲ್ಲಿಗೆ ಸರ್. ಅಪ್ಲಿಕೇಶನ್ ಹಾಕಿದ್ವಿ ಸರ್ ಕೋರ್ಟ್ ಅಲ್ಲಿ. ಅದಕ್ಕೆ ಏನು ಒಂದು ಜಜ್ಮೆಂಟ್ ಆದ್ಮೇಲೆ ನಾನು ಅದಕ್ಕೆ ಡಾಕ್ಯುಮೆಂಟ್ ಕೊಡ್ತೀನಿ ಸರ್. ಮೇಡಮ್ ಸರ್ ಡಿಕ್ಲರೇಷನ್ ಸೂಟ್ ಫೈಲ್ ಸರ್ ನಮಸ್ತೆ ಸರ್. ಈಗಾಗಲೇ ನಿಮ್ದು ಆಯ್ತಲ್ಲ ಮತ್ತೆ ಇಲ್ಲ ಸರ್ ಆಗಿಲ್ಲ. ನಾನು ಇದೇ ಕೇಸಲ್ಲಿ ನೀವ್ ಯಾರು ಸರ್ ವೆಂಕಟರಾಮರೆಡ್ಡಿ ಮಿಸ್ಸಸ್ ಸರ್ ವೆಂಕಟ ನಮ್ಮ ಉದ್ದೇಶಪೂರ್ವಕವಾಗಿ ಇವರು ಸೇರಿಸಿದ್ದಾರೆ ಸರ್. ವೆಂಕಟರಾಮರೆಡ್ಡಿ ಯಾರು? ನಾನು ಸರ್ ಬಿಡಿ. ನಮ್ಮ ಮಿಸ್ಸಸ್ ಅವ್ರನ್ನ ಅನಾವಶ್ಯಕವಾಗಿ ಇವ್ರನ್ನು ಸೇರಿಸಿದ್ದಾರೆ ಬಿಡಿ. ಸರ್ ಒಂದ್ ನಿಮಿಷ ಸರ್, ನಾನು ಒಂದು ಅವ್ರು ನಿಮಿಷ ನಮ್ಮನೆ ಮಾತಾಡ್ತೀನಿ. ಏನ್ ಮಾಡ್ತಿದ್ರಿ ಮುಂಚೆ ಹಾಕೊಂಡು ಇಂಜೆಕ್ಷನ್ ತಗೊಂಡಿದ್ರೆ ನಿಮ್ಮ ಮಗ ಆಗಿದೆ ಇನ್ನೊಂದ ಮಾಡ್ತಿದ್ರಿ. 4 ಗುಂಟೆ 8 ಗುಂಟೆ 4 ಎಕರೆ 8 ಗುಂಟೆ ಜಮೀನಲ್ಲಿ ಇವ್ರದ್ದು 10 ಅಡಿ ಮನೆ ಕಟ್ಕೊಂಡಿದ್ದಾರೆ. ಈಗಾಗಲೇ ಕಾಂಪೌಂಡ್ ಹರ್ಷವರ್ಧನ್ ಬಂದು ನೋಡ್ರಿ ಫಸ್ಟ್ ಇವ್ರು ಡೆಮಾಲೇಷನ್ ಮಾಡಿ ಆಮೇಲೆ ಇನ್ನೊಬ್ಬರಿಗೆ ಇದ್ ಮಾಡಿ ಅಂತಂದ್ರು. ಆಮೇಲೆ ನಮ್ಮದೇ ಜಮೀನಲ್ಲಿ ಸಿಸ್ಟಮ್ ಎಲ್ಲ ಕೂರಿಸಿ ನೀವು ಕಟ್ಕೊಂಡಿದ್ಯಾ? ಸರ್ ನಾನು ಕಟ್ಕೊಂಡಿಲ್ಲ ಸರ್. ನಮ್ಮದು ಸರ್ ತಂದೆಯವ್ರ ಮನೆ ಕಟ್ಟಿರೋದು ಒಂದು 4-5 ಅಡಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಡೆಮಾಲಿಷ್ ಮಾಡಕ್ಕೆ ರೆಡಿ ಇದ್ದೀನಿ ಸರ್. ನಾನು ಕೇಸ್ ಇಲ್ಲ ಸರ್, ಕೇಸನ್ನು ಹೇಳಿದ್ದೀನಿ ಸರ್. ಮತ್ತೆ ನಾನು ಹೇಳಿದ್ದೀನಿ ಸರ್. ಸರ್ ಅದಕ್ಕೆ ಸರ್ ಅವ್ರು ಏನ್ ಬೇಕಾ ಮಾಡ್ಕೊಳ್ಳಿ. ಯು ಆರ್ ದಿ ಗೌರ್ಮೆಂಟ್ ಆಫೀಸರ್. ಇಟ್ ಇಸ್ ದ ಗೌರ್ಮೆಂಟ್ ಪ್ರಾಪರ್ಟಿ. ಯು ಆರ್ ದಿ ಕಸ್ಟೋಡಿಯನ್ ಗೌರ್ಮೆಂಟ್ ಪ್ರಾಪರ್ಟಿ. ಯು ಹ್ಯಾವ್ ಟು ಫೈಲ್ ಎ ಸೂಟ್ ಫಾರ್ ಡಿಕ್ಲರೇಷನ್ ಅಂಡ್ ಫಾರ್ ಪೊಸಿಷನ್. ಅವನು ಡೆಮಾಲಿಷ್ ಮಾಡಬೇಕು. ಇವ್ರು ಓನರ್ಶಿಪ್ ಪ್ರೂವ್ ಆದ್ರೆ ಅವ್ನು ಬಿಡಿಸ್ಬೇಕು. ಟಿಲ್ ಯು ಗೆಟ್ ದಿ ಇಂಜೆಕ್ಷನ್ ಡಿಕ್ಲರೇಷನ್ ಪೊಸಿಷನ್ ಯು ಕಾಂಟ್ ಅವ್ರ ಮೇಲೆ ಏನು ಆಕ್ಷನ್ ತಗೊಳತ್ತಾರ. ಈ ಡಿಗ್ರಿ ಚಾಲೆಂಜ್ ಮಾಡಿಲ್ಲ ನೀವು. ಸ್ವಲ್ಪ ಇರ್ರಿ. ನಿಮಗೆ ಸುಮ್ಮನೆ ಟೆನ್ಷನ್ ಆಗ್ತದೆ. ಅನ್ನಸ ಟೆನ್ಷನ್ ಗೌರ್ಮೆಂಟ್ ಲ್ಯಾಂಡ್ಗೆ. ನಿಮ್ದು ಗೌರ್ಮೆಂಟ್ ಕೊಟ್ಬಿಟ್ಟು ರೈತರ ನಿಮ್ಗೆ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ನಿಮ್ಮನ್ನು ಕಾನೂನು ಪ್ರಕಾರ ಬಿಡಿಸೋವರೆಗೂ ನೀವು ಅಗದಿ ಯಾರೇನು ಮಾಡೋಕ್ಕಾಗಲ್ಲ. ಅವ್ರು ಡಿಕ್ಲೇರ್ ಸೂಟ್ ಹಾಕೋರು. ಎಸ್ ಮೇಡಮ್ ಸೂಟ್ ಆಲ್ರೆಡಿ ಇದೆ. ಅವೆಂತ ಮಾಡ್ತಾರೆ ನೀನ್ ಸೂಟ್ ಅದು ಏನ್ ಮಾಡ್ತೇವೆ ಮಾಡ್ಕೋ. ಡಿಕ್ಲೇರ್ ಕೇಳ್ಬೇಕಾಗಿತ್ತು ಸರ್. ಆಮೇಲೆ ಇನ್ನೊಂದು ಅಪ್ಲಿಕೇಶನ್ ಹಾಕಿ ಮೇಡಮ್. ಸರ್ ವಾಟ್ ಇಸ್ ಯುವರ್ ಸ್ಟೇಟ್ಮೆಂಟ್ ಹಿಯರ್? ಸರ್ ಆಲ್ರೆಡಿ ಇದ್ರಲ್ಲಿ ನಾನು ಅಫಿಡವಿಟ್ ಕೊಟ್ಟು ಆಲ್ರೆಡಿ ಡಿಕ್ಲರೇಷನ್ ಇದಕ್ಕೆ ಸಲ್ಲಿಸಿದೀವಿ ಸರ್. ಅದ್ ಕಾಪಿ ನಾನು ಕಲೆಕ್ಟ್ ಮಾಡಿ ಹಾಕ್ತೀನಿ ಸರ್. ಸರ್. ಇನ್ನೂ 4/4/18 ಆಮೇಲೆ ಇವರು ರವಿ ಅವ್ರು ನಮ್ಮನ್ನು ಕೂಡ ಇದೇ ಕೇಸಲ್ಲಿ ರೆಸ್ಪಾಂಡೆಂಟ್ ಮಾಡ್ಕೊಂಡಿದ್ರು ಸರ್. ಅದರಲ್ಲೂ ಕೂಡ ಇದು ನಮ್ಮ ಸರ್ಕಾರದ ಇದು. ಇವ್ರೇನು ಪರ್ಮನೆಂಟ್ ಇಂಜೆಕ್ಷನ್ ಲಾಸ್ಟ್ ಪ್ರೀವಿಯಸ್ ಆದೇಶದಲ್ಲಿ ತಗೊಂಡಿದ್ದಾರೆ ಅದನ್ನ ತೆರವು ಮಾಡ್ಬೇಕು ಅಂತಾನೆ ನಾವು ಕೂಡ ಎವಿಡೆನ್ಸ್ ಕೊಟ್ಟಿದ್ದೀವಿ ಸರ್. ಸೀಕ್ ಎವಿಡೆನ್ಸ್ ಬೇಡ. ಎಸ್ ಸರ್. ಯು ಹ್ಯಾವ್ ಟು ಚಾಲೆಂಜ್ ಡಿಕ್ಲೇರೇಷನ್ ಸೂಟ್ ಆಗಿದ್ ಕೊಡಿ. ಈ ತರ ನೋಡಿ ಸರ್. ಕೋರ್ಟ್ ಹೋಗ್ರಿ. ಅವ್ರ ಮೇಲೆ ಕೇಸ್ ಹಾಕ್ರಿ, PCR ಹಾಕ್ರಿ, ಪ್ರೈವೇಟ್ ಕಂಪ್ಲೇಂಟ್ ಹಾಕ್ರಿ. ಸುಮ್ಮನೆ ಕೂಗಾಡ್ದು ನಾವೇನ್ ಮಾಡ್ಕೋವತ್ತ? ಆ ಗಲ್ಲರ್ ಕೂಡ ಹೊಡಿಲ್ಲ ಅವ್ನಿಗೆ. ನಿಮ್ ಪರವಾಗಿ ಇಂಜೆಕ್ಷನ್ ಇದೆ. ಅದು ಒಪ್ಪೋ ಏನು ಮಾಡ್ಕಾಗಲ್ಲ. ನಿಮ್ಗೆ ಹೇಳ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ. ನೀವು ಎಂತ ಟೀಚರ್? ನೀವು ಏನ್ ಟೀಚರ್ ಆಗಿದ್ರಿ? ನಿಮ್ಗೆ ಗೊತ್ತಾಗಲ್ಲ. ಯಜಮಾನ್ ಏನಾಗಿದ್ರು ಅವ್ರಿಗೆ ಅರ್ಥ ಆಗಿದೆ. ಇಂಜೆಕ್ಷನ್ ನಿಮ್ ಪರವಾಗಿದೆ ಕೋರ್ಟಲ್ಲಿ. ಅದು ತೆಗೆಯೋವರೆಗೂ ಏನು ಮಾಡೋಕ್ಕಾಗಲ್ಲ. ಎಸ್ ಮೇಡಮ್ ಪಾಸ್ ಅವರದ್ದು ಕೊಡಿ. ಇಂಜೆಕ್ಷನ್ ಡಿಕ್ಲೇರ್ ಸೂಟ್ ಹಾಕಿದ್ರೆ ಕೊಡಿ. ನೆಕ್ಸ್ಟ್ ಕೇಸ್